ನಾನೇನಾದರೂ ಈಗ ಮದುವೆ ಆಗಲಿಲ್ಲಪ್ಪ ಅಂತಂದರೆ ನನಗೆ ವಯಸ್ಸಾದಾಗ ನನ್ನ ಗತಿ ಏನು? ಯಾರು ನನ್ನನ್ನು ನೋಡ್ಕೊತಾರೆ? ಯಾರು ನನ್ನ ಆರೈಕೆ ಮಾಡ್ತಾರೆ? ಯಾರು ನನ್ನ ಕಾಳಜಿ ಮಾಡ್ತಾರೆ? ನಾನೇನಾದರೂ ಈಗ ಮದುವೆ ಆಗಲಿಲ್ಲಪ್ಪ ಅಂತಂದರೆ ಯಾರು ನನಗೆ ಅಡುಗೆ ಮಾಡಿ ಹೊಟ್ಟೆಗೆ ಹಾಕ್ತಾರೆ? ಯಾರು ನನ್ನ ಬಟ್ಟೆಗಳನ್ನು ತೊಳೆದು ಕೊಡ್ತಾರೆ? ಯಾರು ನನಗೆ ಸೆಕ್ಸನ್ನು ಕೊಡ್ತಾರೆ? ಹೇಗೆ ನನ್ನ ಲೈಫು? ಸೊ ನಾನು ಹೀಗೆ ವರ್ಜಿನ್ ಆಗಿ ಸತ್ತೋಗ್ಬಿಡ್ಲಾ ಅಂಥೇಳಿ ಬಹಳಷ್ಟು ಜನ ಯುವಕರು ಕಮೆಂಟ್ ಸೆಕ್ಷನ್ಗಳಲ್ಲಿ ಕೇಳಿದ್ದಾರೆ. ಅದಕ್ಕಾಗಿಯೇ ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ನಿಮ್ಮ ಎಲ್ಲ ಡೌಟ್ಸ್ಗಳನ್ನು ನಾನು ಕ್ಲಾರಿಫೈ ಮಾಡುವೆ ಮತ್ತು ನಿಮಗೊಂದು ಬೆಸ್ಟ್ ಸೊಲ್ಯೂಷನನ್ನು ಕೊಡುವೆ. ಡೋಂಟ್ ವರಿ, ಕಡೆ ತನಕ ನೋಡಿ. ಮೊದಲ ಪ್ರಶ್ನೆ ಏನು? ಮದುವೆ ಆಗದಿದ್ದರೆ ಸೆಕ್ಸ್ ಯಾರು ಕೊಡ್ತಾರೆ ಅಂತೇಳಿ. ಸೊ ಒಂದು ವೇಳೆ ನೀವೇನಾದರೂ ಬರೀ ಸೆಕ್ಸಿಗಾಗಿ ಮದುವೆ ಆಗ್ತಾಯಿದ್ರೆ ಆಗೋಕ್ಕೆ ಹೋಗ್ಬಿಡಿ. ಯಾಕೆ ಸುಮ್ಮನೆ ಸಾಸಿವೆ ಕಾಳಿನ ಸುಖಕ್ಕಾಗಿ ಸಾಗರದಷ್ಟು ದುಃಖನ ಅನುಭವಿಸುವ ಮೂರ್ಖತನವನ್ನು ಮಾಡ್ತೀರಾ? ಈ ಜಗತ್ತಿನಲ್ಲಿ ವೇಶ್ಯರಿಗೇನೂ ಕಡಿಮೆ ಇಲ್ಲ. ಸೊ ದುಡ್ಡನ್ನು ತೆಗೆದುಕೊಂಡ್ಬಿಟ್ಟು ನಿಮಗೆ ದೇಹ ಸುಖವನ್ನು ಕೊಡೋಕ್ಕೆ ಲಕ್ಷಾಂತರ ಜನ ಇದ್ದಾರೆ. ಸೊ ಪ್ರೊಫೆಷ್ನಲ್ ಆಗಿರೋ ಜನ ಇದ್ದಾರೆ. ಬರೀ ನಿಮಗೆ ಬೀದಿ ವೇಶ್ಯರು ಮಾತ್ರ ಸಿಗ್ತಾರಂತಲ್ಲ, ಬಹಳಷ್ಟು ಜನ ವೇಶ್ಯರಿದ್ದಾರೆ. ಡಿಫ್ರೆಂಟ್ ಆದ ದಾರಿಗಳಿವೆ. ಸೊ ಅಲ್ಲಿಂದ ನಿಮ್ಮ ದೇಹ ಸುಖವನ್ನು ನೀವು ಈಡೇರಿಸ್ಕೊಳ್ಬೋದು. ಸೊ ಒಂದು ವೇಳೆ ನಿಮ್ಮ ತಲೆಯಲ್ಲೇನಾದರೂ ಬರೀ ದೈಹಿಕ ಸುಖಕ್ಕಾಗಿ, ಬರೀ ಸೆಕ್ಸ್ಗಾಗಿ ಮದುವೆ ಆಗಬೇಕು ಅನ್ನೋ ಒಂದು ಹೊಲಸು ಮೆಂಟ್ಯಾಲಿಟಿ ಇದ್ದರೆ ನಿಮ್ಮಂಥವ್ರು ಮದುವೆನೇ ಆಗಕ್ಕೆ ಹೋಗ್ಬೇಡಿ. ಸೊ ಮದುವೆಗೆ ಒಂದು ತನ್ನದೇ ಆದ ಪವಿತ್ರವಾದ ಮಹತ್ವವಿದೆ, ಪವಿತ್ರವಾದ ಬಂಧನವಿದೆ. ಬರೀ ಸೆಕ್ಸ್ಗಾಗಿ ಮದುವೆ ಆಗ್ತೀನಿ ಅಂತಂದರೆ ನಿಮಗೆ ಮದುವೆ ಆದರೂ ಕೂಡ ಸುಖ ಸಿಗಲ್ಲ. ಸೊ ನೀವು ನಿಮ್ಮ ಹೆಂಡತಿಗೆ ಎಮೋಷ್ನಲ್ ಸಪೋರ್ಟ್ ಕೊಟ್ಟಾಗಲೇ ಆಕೆ ನಿಮಗೆ ತನ್ನ ಬಾಡಿಯನ್ನು ಕೊಡ್ತಾಳೆ, ನಿಮಗೆ ಎಲ್ಲ ಥರದಿಂದ ಪ್ಲೀಸರನ್ನು ಕೊಡ್ತಾಳೆ. ಇಲ್ಲ ಅಂತಂದರೆ ಇಲ್ಲ. ಸೊ ನಿಮ್ಮಲ್ಲೇನಾದರೂ ಬರೀ ಸೆಕ್ಸಿಗಾಗಿಯೇ ಮದುವೆ ಆಗಬೇಕು ಅನ್ನೋದಿದ್ದರೆ ಆಗಕ್ಕೆ ಹೋಗ್ಬೇಡಿ. ಹೊರಗಡೆ ಸಿಕ್ಕಾಪಟ್ಟೆ ದಾರಿಗಳಿವೆ, ಆ ದಾರಿಗಳನ್ನು ಹುಡ್ಕೊಂಡು ಹೋಗಿ. ನಿಮಗೆ 200 ರೂಪಾಯಿಂದ ಹಿಡಿದುಬಿಟ್ಟು 2000, ಮ್ಯಾಕ್ಸಿಮಮ್ 5000ದಲ್ಲಿ ಎಲ್ಲ ತರಹದ ಬ್ಯೂಟಿಗಳು ಕೂಡ ಸಿಗ್ತಾರೆ. ಟ್ರೈ ಫಾರ್ ದೆಮ್, ರೈಟ್? ಇನ್ನು ಎರಡನೇದೇನು, ನಾನು ಮದುವೆ ಆಗದಿದ್ದರೆ ಯಾರು ನನಗೆ ಅಡುಗೆ ಮಾಡಿ ಹೊಟ್ಟೆಗೆ ಹಾಕ್ತಾರೆ? ಯಾರು ನನ್ನ ಬಟ್ಟೆಗಳನ್ನು ತೊಳಿತಾರೆ ಅಂತೇಳಿ. ಸೊ ನೀವೇನಾದರೂ ಬರೀ ಅಡುಗೆ ಮಾಡೋಕ್ಕೊಬ್ಬಳು ಬೇಕು, ನನ್ನ ಬಟ್ಟೆಗಳನ್ನು ಒಗೆಯೋಕ್ಕೆ ಬೇಕು ಅಂತೇಳಿ ಮದುವೆ ಆಗ್ತಾಯಿದ್ರೆ ಇಂಥವರು ಕೂಡ ಮದುವೆ ಆಗೋಕ್ಕೆ ಹೋಗ್ಬಿಡಿ. ಸೊ ನೀವು ಬರೀ ಹೆಂಡ್ತಿನ ಕೆಲಸದವಳ ಥರ ನೋಡ್ತಾ ಇದ್ದರೆ ನಿಮ್ಮಷ್ಟು ದರಿದ್ರ ಗಂಡ ಯಾರೂ ಇಲ್ಲ ಅಂತಂದಂಗೆ. ಸೊ ಅವಳೇನು ನಿಮ್ಮ ಗುಲಾಮಳ? ನಿಮ್ಮ ಸೇವೆ ಮಾಡೋಕ್ಕೆ, ನಿಮ್ಮ ಬಟ್ಟೆ ಉಜ್ಜೋಕೆ, ನಿಮಗೆ ಹೊಟ್ಟೆಗೆ ಹಾಕೋಕ್ಕೆ, ಮನೆಯೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳೋಕ್ಕೆ, ದಿನವೆಲ್ಲ ಕತ್ತೆ ಥರ ಕೆಲಸ ಮಾಡಿಬಿಟ್ಟು ರಾತ್ರಿ ಎಲ್ಲ ವೇಷ ಥರ ನಿಮಗೆ ಸೆರೆಗೆ ಹಾಸಿ ಸುಖ ಕೊಡೋಕ್ಕೆ ಅವಳೇನು ನಿಮ್ಮ ಗುಲಾಮಳ? ಸೊ ನಿಮ್ಮ ಉದ್ದೇಶ ಈ ರೀತಿ ಇತ್ತಪ್ಪ ಅಂತಂದರೆ ಯಾಕೆ ನೀವು ಮನೆಯಲ್ಲಿ ಕೆಲಸದಾಳುಗಳನ್ನು ಇಟ್ಕೋಬಾರ್ದು? ಸರಿನಾ? ಮೇಡ್ಗಳನ್ನು ಹೈಯರ್ ಮಾಡಿ ಅವರು ಮನೆ ಕೆಲಸ ಮಾಡಿ ಹೋಗ್ತಾರೆ, ಅಡುಗೆನೂ ಮಾಡ್ತಾರೆ, ಪಾತ್ರೆನೂ ತೊಳಿತಾರೆ. ಯಾಕೆ ಸುಮ್ಮನೆ ಮದುವೆ ಆಗ್ತೀರಾ? ಯಾಕೆ ಸುಮ್ಮನೆ ಮದುವೆ ಆಗಿಬಿಟ್ಟು ಜೀವನ ಪೂರ್ತಿ ಹೆಂಡತಿಯನ್ನು ಸಂಭಾಳಿಸುವ ರಿಸ್ಕನ್ನು ತೆಗೆದುಕೊಳ್ತೀರಾ? ಬರೀ ನೀವು ನಿಮ್ಮ ಮನೆ ಕೆಲಸ ಮಾಡೋಕ್ಕಾಗಿ ಯಾರಾದರೂ ಬೇಕು, ಪುಕ್ಸಟ್ಟೆ ಹಮಾಲಳು ಬೇಕು ಅಂತೇಳಿ ಮದುವೆ ಆಗ್ತಾಯಿದ್ರೆ ಆಗಕ್ಕೆ ಹೋಗಬೇಡಿ. ಸೊ ಇದರಿಂದ ನಿಮಗೆ ಸುಖನೂ ಸಿಗಲ್ಲ, ನಿಮ್ಮ ಕೆಲಸಗಳು ಕೂಡ ಆಗಲ್ಲ. ಇನ್ನು ಮುಖ್ಯವಾದ ಪಾಯಿಂಟಿಗೆ ಬರೋಣ. ನಾನು ಈಗ ಮದುವೆ ಆಗದಿದ್ದರೆ ನನಗೆ ವಯಸ್ಸಾದಾಗ ಯಾರು ನನ್ನನ್ನು ನೋಡ್ಕೊತಾರೆ? ಯಾರು ನನ್ನ ಸೇವೆ ಮಾಡ್ತಾರೆ? ಯಾರು ನನ್ನ ಆರೈಕೆ ಮಾಡ್ತಾರೆ ಅಂತೇಳಿ. ಹಲೋ, ನೀವು ಮುದುಕಾದಾಗ ಯಾರು ನಿಮ್ಮನ್ನು ನೋಡ್ಕೊತಾರೆ? ಅದಕ್ಕಾಗಿ ನೀವು ಮದುವೆ ಆಗ್ತೀನಿ ಅಂತಂದರೆ ನಿಮ್ಮಷ್ಟು ಮೂರ್ಖರು ಯಾರೂ ಇಲ್ಲ. ನೀವು ಫೂಲ್ಸ್ ಪ್ಯಾರಡೈಸ್ನಲ್ಲಿದ್ದೀರಿ ಅಂತಂದಂಗೆ, ನೀವು ಭ್ರಮೆಯಲ್ಲಿದ್ದೀರಿ ಅಂತಂದಂಗೆ ಹೊರಗಡೆ ಬನ್ನಿ. ಈಗ 2025 ನಡೀತಾ ಇದೆ, ಕಲಿಯುಗ ಬಂದಿದೆ. ಈಗ ಯಾರೂ ಕೂಡ ನಿಮಗೆ ಇಲ್ಲಿ ಸತಿ ಸಾವಿತ್ರಿ, ಸೀತೆ, ರಾಧೆ, ರುಕ್ಮಿಣಿಯರು ಸಿಗಲ್ಲ. ಜಮಾನ ಎಲ್ಲ ಬದಲಾಗಿ ಹೋಗ್ಬಿಟ್ಟಿದೆ ಈಗ. ಸೊ ಯಾವ ಹೆಣ್ಣು ಕೂಡ ನಿಮಗೆ ವಯಸ್ಸಾದಾಗ ನಿಮ್ಮನ್ನು ನೋಡ್ಕೊತಾಳೆ ಅಂತೇಳ್ಬಿಟ್ಟು ನೀವು ಮದುವೆ ಆಗೋಕ್ಕೆ ಹೋಗಬೇಡಿ. ಇದು ಕೂಡ ಒಂದು ಸ್ಟುಪಿಡ್ ಡಿಸಿಷನ್ ಆಗಿದೆ. ಭ್ರಮೆಯಿಂದ ಹೊರಗಡೆ ಬನ್ನಿ, ರಿಯಾಲಿಟಿಯನ್ನು ನೋಡಿ. ಈಗ ಮದುವೆ ಆಗಿರುವ ಆಂಟಿಗಳು ಕೂಡ 2 ಮಕ್ಕಳಿದ್ರೂ ಕೂಡ ತಮ್ಮ ಬಾಯ್ ಫ್ರೆಂಡ್ಗಳೊಂದಿಗೆ ಓಡೋಗ್ತಾ ಇದ್ದಾರೆ. ಇಲ್ಲ ದುಡ್ಡಿನ ಆಸೆಗಾಗಿ ಡೈವರ್ಸನ್ನು ತೆಗೆದುಕೊಂಡ್ಬಿಟ್ಟು ಕೋಟ್ಯಾಂತರ ಅಲಿಮನಿಯನ್ನು ಬಾಚ್ಕೊಂಡ್ಬಿಟ್ಟು ಐಷಾರಾಮಿ ಜೀವನವನ್ನು ಮಾಡ್ತಾಯಿದ್ದಾರೆ. ಸಿಕ್ಕವರ ಜೊತೆಗೆ ಸುತ್ತಾ ಇದ್ದಾರೆ, ಎಲ್ಲವನ್ನು ಕೂಡ ಮಾಡ್ತಾಯಿದ್ದಾರೆ. ಸೊ ನಿಮಗೆ ಏನು ಗ್ಯಾರಂಟಿ ಇದೆ? ನೀವು ಈಗ ಮದುವೆ ಮಾಡಿಕೊಂಡ್ರೆ ನಿಮ್ಮ ಹೆಂಡತಿ ನೀವು ಸಾಯೋ ಟೈಮಲ್ಲಿ, ನೀವು ಮುದುಕರಾದಾಗ ನಿಮ್ಮ ಸೇವೆ ಮಾಡೋಕ್ಕೆ ಇರ್ತಾಳೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಇದೆ? ಸರಿನಾ? ಈಗಲೇ ನಿಮ್ಮ ಹೆಂಡತಿ ನಿಮಗೆ ಡೈವರ್ಸ್ ಕೊಟ್ಟು ಹೋಗ್ಬೋದಲ್ಲ. ನೀವು ಮುದುಕರಾದಾಗ ನಿಮಗೆ ಸಾಥ್ ಕೊಡ್ತಾರೆ, ನಿಮ್ಮ ಸೇವೆ ಮಾಡ್ತಾರೆ ಅಂತೇಳಿ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಅಷ್ಟು ದೂರ ಎಲ್ಲ ಹೋಗ್ಬಿಡಿ. ಸದ್ಯಕ್ಕೆ ಬನ್ನಿ, ಪ್ರೆಸೆಂಟ್ನಲ್ಲಿ ಬದುಕಿ. ಈಗ ನಿಮ್ಗೆ ಮದುವೆ ಆಗಿದೆ ಅಂತ ಅಂದ್ಕೊಳ್ಳಿ, ಏನು ಗ್ಯಾರಂಟಿ ಇದೆ ನಿಮ್ಮ ಹೆಂಡತಿ ನಿಮ್ಮ ಜೊತೆಗೆ ಇರ್ತಾಳೆ ಅಂತ ಹೇಳ್ಬಿಟ್ಟು? ಸೊ ಆಕೆ ನಿಮಗೆ ಡಿವೋರ್ಸ್ ಕೊಟ್ಟು ಹೋಗ್ಬೋದು, ಜಗಳ ಮಾಡಿ ಹೋಗ್ಬೋದು, ಯಾರೊಂದಿಗಾದರೂ ಓಡಿ ಹೋಗ್ಬೋದು, ಏನು ಬೇಕಾದರೂ ಆಗ್ಬೋದು. ಏನು ಗ್ಯಾರಂಟಿ ಇದೆ ನೀವು ಮದುವೆ ಆದರೆ ನಿಮ್ಮ ಹೆಂಡತಿ ನೀವು ಮುದುಕರಾದಾಗ ನಿಮ್ಮನ್ನು ನೋಡ್ಕೊತಾಳೆ ಅಂತ ಹೇಳ್ಬಿಟ್ಟು? ಏನೂ ಗ್ಯಾರಂಟಿ ಇಲ್ಲ. ಫಸ್ಟ್ ಥಿಂಗ್. ಇನ್ನು ಈಗಲೇ ನಿಮ್ಮ ಹೆಂಡತಿ ನಿಮ್ಮ ಸೇವೆ ಮಾಡ್ತಾಳೆ ಅನ್ನೋದಕ್ಕೇನು ಗ್ಯಾರಂಟಿ ಇದೆ?
ಈಗ ಎಲ್ಲ ಹೆಣ್ಮಕ್ಳು ಕೂಡ ಓವರ್ ಎಜುಕೇಟೆಡ್ ಆಗಿದ್ದಾರೆ, ಓವರ್ ಎಂಪವರ್ಡ್ ಆಗಿದ್ದಾರೆ, ಸಿಕ್ಕಾಪಟ್ಟೆ ಕಲ್ತಿದ್ದಾರೆ, ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾ ಇದ್ದಾರೆ, ಅವರಲ್ಲಿ ಸಿಕ್ಕಾಪಟ್ಟೆ ಈಗೋ ಇದೆ. ಈಗೇನಾದರೂ ಗಂಡ ತನ್ನ ಹೆಂಡತಿಗೆ ಆಫೀಸ್ನಿಂದ ಬಂದ ತಕ್ಷಣ ಕಾಫಿ ಮಾಡಿಕೊಡು, ಟೀ ಮಾಡಿಕೊಡು ಅಂತ ಹೇಳಿದರೆ ಅವ್ರು ಸೀದಾ ಹೇಳ್ತಾರೆ, ನೀನೇ ಮಾಡ್ಕೊ, ನಾನು ಕೂಡ ಆಫೀಸ್ನಿಂದ ಬಂದಿರುವೆ, ನನಗೇನು ಇದೇ ಕೆಲಸನಾ? ಸೊ ನಿಮ್ಮ ಹೆಂಡತಿ ಇರ್ತಾರಲ್ಲ, ಇವರು ಬರೀ ಅವರ ಬಾಸಿಗೆ ಮಾತ್ರ ಒಬಿಡಿಯೆಂಟ್ ಆಗಿರ್ತಾರೆ. ಬಾಸ್ 2 ಗಂಟೆ ಜಾಸ್ತಿ ಕೆಲಸ ಹೇಳಿದ್ರು ಕೂಡ ಮಾಡ್ತಾಳೆ ಆಕೆ ತಪ್ಪಗೆ. ಬಟ್ ನೀವೇನಾದರೂ ಒಂದು ಕಾಫಿ ಟೀ ಹೇಳಿದ್ರು ಕೂಡ ಮಾಡಿ ಕೊಡ್ತಾಳೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಮ ಹೆಂಡತಿ ನಿಮಗೆ ವಯಸ್ಸಾದಾಗ ನೋಡ್ಕೊತಾಳೆ, ಕಾಳಜಿ ಮಾಡ್ತಾಳೆ ಅಂತೇಳಿ ನೀವು ಮದುವೆ ಆಗ್ತಾ ಇದ್ದರೆ, ಈಗ ಏನಿದೆ ಅಂತೇಳಿ ಯೋಚನೆ ಮಾಡಿ 2025ರಲ್ಲಿ ಏನು ನಡೀತಾ ಇದೆ ಅಂತೇಳಿ ನೋಡ್ಕೊಳ್ಳಿ. ಈಗಲೂ ಕೂಡ ಆಕೆ ನಿಮಗೆ ಸೇವೆ ಮಾಡ್ತಾಳೆ, ನಿಮ್ಮ ಹೊಟ್ಟೆಗೆ ಹಾಕ್ತಾಳೆ, ನಿಮ್ಮ ಬಟ್ಟೆ ತೊಳಿತಾಳೆ, ನಿಮ್ಮೊಂದಿಗೆ ಸೆಕ್ಸ್ ಮಾಡಿ ನಿಮಗೆ ಸುಖ ಕೊಡ್ತಾಳೆ. ಸೊ ಈ ರೀತಿ ಎಲ್ಲ ಮಾಡ್ತಾಳೆ, ಕೋಆಪ್ರೇಟ್ ಮಾಡ್ತಾಳೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಮದುವೆ ಆದರೆ ಇಷ್ಟೆಲ್ಲ ನಿಮಗಾಗತ್ತೆ, ಸುಖ ಸಿಗತ್ತೆ, ಪುಕ್ಸಟೆಯಾಗಿ ಪ್ರತಿದಿನ ರಾತ್ರಿ ಸೆಕ್ಸ್ ಸಿಗತ್ತೆ, ಸೇವೆ ಮಾಡೋಕ್ಕೊಬ್ಬಳು ಗುಲಾಮಳು ಸಿಕ್ಕಿದ್ದಾಳೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಅವಳು ನಿಮಗೆ ಇಷ್ಟೆಲ್ಲವನ್ನು ಕಾಂಟ್ರಿಬ್ಯೂಟ್ ಮಾಡ್ತಾಳೆ, ಕೋಆಪ್ರೇಟ್ ಮಾಡ್ತಾಳೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಹೀಗಿರುವಾಗ ನೀವು ಹೆಂಗೆ ಯೋಚನೆ ಮಾಡ್ತೀರಾ ವಯಸ್ಸಾದಾಗ ಆಕೆ ನಿಮ್ಮ ಕಾಳಜಿ ಮಾಡ್ತಾಳೆ ಅಂಥೇಳಿ? ಸಪೋಸ್ ನಿಮ್ಮ ಯೋಚನೆ ಥರನೇ ಹೋಗೋಣ, ನಾವು ಕೂಡ ಅಜ್ಯೂಮ್ ಮಾಡೋಣ, ಕಣ್ಣು ಮುಚ್ಕೊಂಡ್ಬಿಟ್ಟು ನಿಮಗೆ ಮದುವೆ ಆಗಿದೆ, ನಿಮ್ಮ ಹೆಂಡತಿ ತುಂಬಾ ಒಳ್ಳೆಯದಾಳೆ, ಗ್ರೇಟ್ ವುಮನ್ ಇದ್ದಾಳೆ, ಈಗಲೂ ಕೂಡ ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ನಿಮಗೆ ಚೆನ್ನಾಗಿ ಊಟಕ್ಕೆ ಹಾಕ್ತಾ ಇದ್ದಾಳೆ, ಬಟ್ಟೆ ಒಗಿತಾ ಇದ್ದಾಳೆ, ನಿಮಗೆ ಸುಖನೂ ಕೊಡ್ತಾ ಇದ್ದಾಳೆ, ಸೆಕ್ಸು ಕೊಡ್ತಾ ಇದ್ದಾಳೆ, ಎಲ್ಲನೂ ಕೊಡ್ತಾ ಇದ್ದಾಳೆ, ಮತ್ತು ನಿಮಗೆ ಡೈವರ್ಸ್ ಕೊಡಲ್ಲ, ನಿಮಗೆ ಚೀಟ್ ಮಾಡಲ್ಲ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳನ್ನು ಮಾಡಲ್ಲ, ಮುದುಕ ಆಗೋ ತನಕ ನಿಮ್ಮೊಂದಿಗೆ ಇರ್ತಾಳೆ ಅಂತ ಅಂದ್ಕೊಳ್ಳಿ. ಈಗ ನಿಮಗೆ ವಯಸ್ಸಾಗಿದೆ ಅಂತ ಅಂದ್ಕೊಳ್ಳಿ, ಆವಾಗ ನಿಮ್ಮ ಹೆಂಡತಿಗೂ ಕೂಡ ವಯಸ್ಸಾಗತ್ತೆ. ನಿಮ್ಮ ಹೆಂಡತಿ ನಿಮಗಿಂತ ಅಬ್ಬಬ್ಬ ಅಂತಂದರೆ 3 ವರ್ಷ ಚಿಕ್ಕವಳಿರ್ತಾಳೆ, ಇಲ್ಲಪ್ಪ ಅಂದರೆ ಮ್ಯಾಕ್ಸಿಮಮ್ 5 ವರ್ಷ ಚಿಕ್ಕವಳಿರ್ತಾಳೆ. ನೀವು ತುಂಬಾ ದೊಡ್ಡ ದರಿದ್ರಪ್ಪ ಅಂತಂದರೆ 10-12 ವರ್ಷ ಚಿಕ್ಕವಳಿರ್ತಾಳೆ, ರೈಟ್? ಸರಿನಾ? ನಿಮಗೆ ವಯಸ್ಸಾದಾಗ ಅವಳಿಗೂ ಕೂಡ ವಯಸ್ಸಾಗಿರುತ್ತೆ. ನಿಮ್ಮ ಕೂದಲುಗಳು ಬೆಳಗಾದಾಗ ಅವಳ ಕೂದಲುಗಳು ಕೂಡ ಬೆಳಗಾಗಿರ್ತವೆ. ನಿಮಗೆ ಮಂಡಿ ನೋವು, ಬೆನ್ನು ನೋವು, ಸೊಂಟ ನೋವು ಎಲ್ಲ ಶುರುವಾದಾಗ ಅವಳಿಗೂ ಕೂಡ ಮಂಡಿ ನೋವು, ಬೆನ್ನು ನೋವು, ಸೊಂಟ ನೋವು ಶುರುವಾಗಿರುತ್ತೆ. ನಿಮಗೆ ಆರೋಗ್ಯ ತಪ್ಪಿರುವಾಗ ಅವಳಿಗೂ ಕೂಡ ಆರೋಗ್ಯ ತಪ್ಪಿರುತ್ತೆ. ನಿಮಗಿಂತಲೂ ಜಾಸ್ತಿ ಆರೋಗ್ಯ ತಪ್ಪಬಹುದು ಅವಳಿಗೆ. ಆವಾಗೇನು ಮಾಡ್ತೀರಾ? ಉತ್ತರ ಕೊಡಿ ಇದಕ್ಕೆ. ಆವಾಗ ಏನು ಮಾಡ್ತೀರಾ? ಸೊ ನೀವು ಮುದುಕರಾಗಿರ್ತೀರಾ ಅಂತಂದರೆ ಅವಳು ಮುದುಕಳಾಗಿರ್ತಾಳೆ, ಅವಳ ದೇಹಕ್ಕೂ ಕೂಡ ವಯಸ್ಸಾಗಿರುತ್ತೆ, ಅವಳಿಗೂ ಬೇಜಾರಾಗಿರುತ್ತೆ, ಜೀವನ ಪೂರ್ತಿ ದುಡ್ದಿರ್ತಾಳೆ. ಸೊ ಹೀಗಿರುವಾಗ ಅವಳು ಹೆಂಗೆ ನಿಮ್ಮ ಸೇವೆ ಮಾಡೋಕ್ಕೆ ಸಾಧ್ಯ ಇರುತ್ತೆ? ನೀವು ಹಾಸಿಗೆ ಹಿಡಿದಿರೋ ಥರ ಅವಳು ಹಾಸಿಗೆ ಹಿಡ್ಕೊಂಡ್ಬಿಟ್ಲಪ್ಪ ಅಂತಾರೆ, ನಿಮ್ಮ ಸೇವೆ ಯಾರು ಮಾಡ್ತಾರೆ? ಸೊ ಆವಾಗ ನೀವು ಮದುವೆ ಮಾಡಿದರೂ ಕೂಡ ವೇಸ್ಟ್ ಆಗಿಬಿಡುತ್ತಲ್ಲ. ಸರಿನೋ ತಪ್ಪು ಯೋಚನೆ ಮಾಡಿ. ಈ ಆ್ಯಂಗಲ್ನಲ್ಲೂ ಕೂಡ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ನಿಮ್ಮ ಹೆಂಡತಿ ಆ ಟೈಮಲ್ಲಿ ತಾನು ಹುಷಾರಿಲ್ಲದೆ ಇದ್ದರೂ ಕೂಡ, ತನಗೆ ನಡೆಯೋಕ್ಕೆ ಬರದೇ ಇದ್ದರೂ ಕೂಡ, ತನ್ನ ಮಂಡಿ ನೋಯ್ತಾ ಇದ್ದರೂ ಕೂಡ ನಿಮಗೆ ಸೇವೆ ಮಾಡ್ತಾಳೆ ಅಂತೇಳಿ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಇಂಪಾಸಿಬಲ್ ಇದೆ, ಇದು ಸಾಧ್ಯನೇ ಇಲ್ಲ. ಸೊ ನಿಮಗನ್ಸುತ್ತೆ ಹಿಂಗಾದರೆ ಮದುವೆ ಯಾಕಾಗಬೇಕು? ಸೊ ಮದುವೆಯನ್ನು ಬರೀ ಈ ರೀತಿ ಸೆಕ್ಸ್ಗಾಗಿ, ಸೇವೆ ಮಾಡೋಕ್ಕೊಬ್ಬಳು ಸಿಗ್ತಾಳೆ, ಅಡುಗೆ ಮಾಡ್ತಾಳೆ, ವಯಸ್ಸಾದಾಗ ನೋಡ್ಕೊಳ್ತಾಳೆ ಅಂಥೇಳಿ ಆಗಕ್ಕೆ ಹೋಗ್ಬೇಡಿ. ಈ ಪ್ರೀತಿ, ಪ್ರೇಮ, ಮದುವೆ ಎಲ್ಲವೂ ಕೂಡ ಈಗ ಬಿಸ್ನೆಸ್ ಆಗಿವೆ. ಆದರೂ ಕೂಡ ಇದರಲ್ಲಿ ಒಂಥರದ ಥ್ರಿಲ್ ಇದೆ, ಒಂಥರ ಅಡ್ವೆಂಚರಸ್ ಇದೆ. ಒಳ್ಳೆಯದಾದರೂ ಕೂಡ ಒಂದು ಅಡ್ವೆಂಚರ್ ಇದೆ, ಕೆಟ್ಟದಾದರೂ ಕೂಡ ಒಂದು ಅಡ್ವೆಂಚರ್ ಇದೆ. ಜಸ್ಟ್ ಫಾರ್ ಲೈಫ್ ಎಕ್ಸ್ಪೀರಿಯನ್ಸ್. ಯಾವುದೇ ಎಕ್ಸ್ಪೆಕ್ಟೇಷನ್ಗಳನ್ನು ಇಟ್ಕೊಳ್ಳೋದೆ ಆರಾಮಾಗಿ ಮದುವೆಯಾಗಿ ಇಷ್ಟೇ. ಇನ್ನು ಇದಕ್ಕೆ ಸೊಲ್ಯೂಷನ್ ಏನು? ಯಾರು ನಿಮ್ಮನ್ನು ನೋಡ್ಕೊತಾರೆ ಅನ್ನೋದಕ್ಕೆ? ನೀವು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸನ್ನು, ಫೈನಾನ್ಷಿಯಲ್ ಫ್ರೀಡಮನ್ನು ಸಾಧಿಸಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಈ ದುಡ್ಡಿನಲ್ಲೇ ಇದೆ. ಸೊ ನಿಮ್ಮ ಹತ್ರ ದುಡ್ಡಿದೆ ಅಂತಂದರೆ ನಿಮಗೆಲ್ಲವೂ ಕೂಡ ಸಿಗುತ್ತೆ, ಟೈಮ್ ಟು ಟೈಮ್ ಎಲ್ಲನೂ ಕೂಡ ಆಗುತ್ತೆ. ನೀವು ಸರಿಯಾಗಿ ದುಡ್ಡು ಗಳಿಸಿದ್ರಪ್ಪ ಅಂತಂದರೆ ಟೈಮ್ ಟು ಟೈಮ್ ಮದುವೆನೂ ಆಗುತ್ತೆ. ಸೊ ನಿಮ್ಮ ಹತ್ರ ದುಡ್ಡಿದಪ್ಪ ಅಂತಂದರೆ ನೀವು ನಿಮ್ಮ ಫ್ಯಾಮಿಲಿಯನ್ನು, ನಿಮ್ಮ ಹೆಂಡತಿ ಮಕ್ಕಳನ್ನು ಕೂಡ ಸರಿಯಾಗಿ ನೋಡ್ಕೋಬೋದು. ನೆಕ್ಸ್ಟ್, ನಿಮಗೆ ವಯಸ್ಸಾದಾಗ ನಿಮ್ಮ ಮಕ್ಕಳಂತೂ ನಿಮ್ಮ ಜೊತೆಗೆ ಇರ್ತಾರಂತ ಹೇಳೋಕ್ಕಾಗಲ್ಲ, ಇದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ನಾನು ನಮ್ಮ ಕಾಲೋನಿಯ ಉದಾಹರಣೆಯನ್ನೇ ಕೊಡುವೆ. ನಮ್ಮ ಕಾಲೋನಿಯಲ್ಲಿರುವ 70% ವಯಸ್ಸಾದ ಗಂಡ್ಮಕ್ಕಳು ಅಲೋನ್ ಆಗಿದ್ದಾರೆ. ಕೆಲವೊಂದಿಷ್ಟು ಮುದುಕರ ಹೆಂಡತಿಯರು ತೀರ್ಕೊಂಡು ಬಿಟ್ಟಿದ್ದಾರೆ. ಇನ್ನು ಕೆಲವೊಂದಿಷ್ಟು ಜನರ ಹೆಂಡತಿಯರು ಆಗಲೇ 10 ವರ್ಷದ ಹಿಂದಲೇ 50-55 ವರ್ಷಕ್ಕೆ ಡೈವರ್ಸ್ ತೊಗೊಂಡೋಗಿದ್ದಾರೆ. ಇನ್ನು ಕೆಲವೊಂದಿಷ್ಟು ಮುದುಕರ ಹೆಂಡತಿಯರು ತಮ್ಮ ಮಕ್ಕಳೊಂದಿಗಿದ್ದಾರೆ, ಗಂಡ್ಮಕ್ಕಳೊಂದಿಗಾದರೂ ಇದ್ದಾರೆ, ಇಲ್ಲವೇ ಹೆಣ್ಮಕ್ಕಳ ಮನೆಯಲ್ಲೇ ಇರ್ತಾರೆ, ಈ ಮುದುಕನ ಜೊತೆಗಿರಲ್ಲ. ಇನ್ನು ಕೆಲವೊಂದಿಷ್ಟು ವಯಸ್ಸಾದವರ ಮಕ್ಕಳು ಫಾರಿನ್ಗೆ ಹೋಗಿದ್ದಾರೆ, ಅಂದರೆ ಅವರು ಜಾಬ್ಗೋಸ್ಕರ, ಬಿಸ್ನೆಸ್ಗೋಸ್ಕರ ಅಬ್ರಾಡ್ ಹೋಗಿದ್ದಾರೆ, ಅವರು ಅಲ್ಲೇ ಇರ್ತಾರೆ. ಸೊ ಹೀಗಾಗಿ ನಮ್ಮ ಕಾಲೋನಿಯಲ್ಲಿರುವ 70% ಜನ ಮುದುಕರು ಅಲೋನ್ ಆಗೇ ಇದ್ದಾರೆ. ಆದರೂ ಕೂಡ ಅವರೇನು ಸತ್ತೋಗಿಲ್ಲ, ಅವರ ಸೇವೆ ಮಾಡೋಕ್ಕೆ ಆಳುಗಳಿದ್ದಾವೆ, ದುಡ್ಡಿದೆ ಅವರ ಹತ್ರ, ಸುಟ್ಟರು ಸುಡಲಾರ್ದಷ್ಟು ದುಡ್ಡಿದೆ. ಹಿಂಗೆ ದುಡ್ಡನ್ನು ಹಂಚಕ್ಕೆ ನಿಂತ್ಬಿಟ್ರೆ ಖತಮ್ ಆಗೋಕ್ಕೆ 1 ತಿಂಗಳು ಬೇಕು, ಅಷ್ಟು ದುಡ್ಡನ್ನು ಅವರು ಸಂಪಾದಿಸಿದ್ದಾರೆ. ಅದಕ್ಕಾಗಿಯೇ ಅವರು ಸರ್ವೈವ್ ಆಗ್ತಾ ಇದ್ದಾರೆ. ಸೊ ನೀವು ಕೂಡ ನಿಮಗೆ ಯೌವನ ಇರುವಾಗಲೂ ಸರ್ವೈವ್ ಆಗಬೇಕಂತಂದರೆ, ಸೆಕ್ಸ್ ಬೇಕಂತಂದರೆ ದುಡ್ಡು ಬೇಕೇ ಬೇಕು.
ಮತ್ತು ಮುದುಕರಾದಾಗಲೂ ಕೂಡ ನೀವು ಸರ್ವೈವ್ ಆಗಬೇಕು, ನಿಮ್ಮ ಕಾಳಜಿಯನ್ನು ಯಾರಾದರೂ ವಹಿಸಬೇಕು, ನಿಮಗೆ ಹಾಸ್ಪಿಟಲಿಗೆ ತೋರಿಸ್ಬೇಕು, ಟ್ರೀಟ್ಮೆಂಟ್ ಕೊಡಬೇಕು, ಕೇರ್ ಟೇಕರ್ ಆಗಬೇಕಪ್ಪ ಅಂದರೆ ಅದಕ್ಕೂ ಕೂಡ ದುಡ್ಡು ಬೇಕು. ಸೊ ಈ ದುಡ್ಡಿಗಾಗಿ ಜಗತ್ತಿನಲ್ಲಿರೋ ಜನ ಏನು ಬೇಕಾದರೂ ಮಾಡ್ತಾರೆ. ದುಡ್ಡಿಗಾಗಿ ಯಾರು ಬೇಕಾದರೂ ಬಂದು ನಿಮ್ಮ ಜೊತೆ ಮಲಗೋಕ್ಕೂ ರೆಡಿ ಆಗ್ತಾರೆ. ದುಡ್ಡಿಗಾಗಿ ಯಾರು ಬೇಕಾದರೂ ನಿಮಗೆ ಟ್ರೀಟ್ಮೆಂಟು ಕೊಡೋಕ್ಕೆ ರೆಡಿ ಆಗ್ತಾರೆ. ದುಡ್ಡಿಗಾಗಿ ಯಾರು ಬೇಕಾದರೂ ನಿಮ್ಮ ಮನೇಲಿ ಕೆಲಸ ಮಾಡೋಕ್ಕೂ ರೆಡಿ ಆಗ್ತಾರೆ. ದುಡ್ಡಿಗಾಗಿ ಯಾರು ಬೇಕಾದರೂ ನಿಮ್ಮ ಶವ ಸಂಸ್ಕಾರವನ್ನು ಕೂಡ ಮಾಡೋಕ್ಕೆ ರೆಡಿ ಆಗ್ತಾರೆ. ಜಸ್ಟ್ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ದುಡ್ಡು ಬೇಕು. ಇದು ಒಂದೇ ಸೊಲ್ಯೂಷನ್. ದುಡ್ಡಿದ್ದರೆ ಎಲ್ಲವೂ ಕೂಡ ಸರಿಯಾಗತ್ತೆ. ನೀವು ಜಾಸ್ತಿ ತಲೆ ಕೆಡಿಸಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಸೊ ನಮ್ಮ ಕಾಲೋನಿಯಲ್ಲಿರುವ 70% ಮುದುಕರ ಹೆಂಡತಿನೂ ಇಲ್ಲ, ಮಕ್ಕಳು ಕೂಡ ಇಲ್ಲ. ಅವರೆಲ್ಲ ಬೇರೆ ಬೇರೆ ದೇಶಗಳಲ್ಲಿದ್ದಾರೆ. ಹೆಂಡತಿ ಇದ್ದರೂ ಕೂಡ ತಮ್ಮ ಮಕ್ಕಳ ಹತ್ರ ಇದ್ದಾಳೆ, ಇಲ್ಲವೇ ಡೈವರ್ಸ್ ತೊಗೊಂಡು ಹೋಗಿದ್ದಾಳೆ, ಇಲ್ಲವೇ ಸತ್ತೋಗಿದ್ದಾಳೆ. ಸೊ ಇವರೆಲ್ಲರ ಜೀವನ ಹೆಂಗೆ ಸಾಗ್ತಾ ಇದೆ ಅಂತಂದರೆ, ಅವರ ಮನೆಗೆ ಮೇಡ್ಗಳು ಬರ್ತಾರೆ, ದುಡ್ಡು ಕೊಡ್ತಾರೆ. ಮೇಡ್ಗಳಿಗೆ ಅವರು ಸಂಬಳ ಕೊಡ್ತಾರೆ. ಅವರು ಟೈಮ್ ಟು ಟೈಮ್ ಬಂದು ಅಡುಗೆ ಮಾಡಿಟ್ಟು ಹೋಗ್ತಾರೆ, ಬಟ್ಟೆ ತೊಳೆದಿಟ್ಟು ಹೋಗ್ತಾರೆ, ಪಾತ್ರೆ ಉಜ್ಜಿಟ್ಟು ಹೋಗಿಬಿಡ್ತಾರೆ. ಇನ್ನು ಕೆಲವೊಂದಿಷ್ಟು ಕೇರ್ ಟೇಕರ್ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಅಂದರೆ ಸ್ಟಾರ್ಟಪ್ಗಳಿವೆ. ಹೆಲ್ತ್ ಇಶ್ಯೂಸ್ ಏನೇ ಇದ್ದರೂ ಕೂಡ ಅವ್ರಿಗೆ ನೀವು ಜಸ್ಟ್ ಒಂದು ಕಾಲ್ ಹಾಕಿದರೆ, ಇಲ್ಲವೇ ಒಂದು ಸರ್ತಿ ಹೋಗಿ ಅವ್ರ ಜೊತೆ ರಿಜಿಸ್ಟರ್ ಮಾಡಿಕೊಂಡ್ರೆ ಅವರೇ ಟೈಮ್ ಟು ಟೈಮ್ ವಾರಕ್ಕೋ 15 ದಿವಸಿಗೋ ತಿಂಗಳಿಗೊಮ್ಮೆ ಬಂದುಬಿಟ್ಟು ನಿಮ್ಮ ಹೆಲ್ತ್ ಚೆಕಪ್ಗಳನ್ನು ಮಾಡಿ ಹೋಗ್ತಾ ಇರ್ತಾರೆ. ನಿಮಗೇನಾದರೂ ಆದರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೋದಿದೆ ಅಂತಂದರೆ ಅವರೇ ಆಂಬ್ಯುಲೆನ್ಸ್ ತೊಗೊಂಡು ಬಂದುಬಿಟ್ಟು ನಿಮ್ಮನ್ನು ಜಾಯಿನ್ ಮಾಡಿಸ್ತಾರೆ. ಇನ್ನು ನಿಮ್ಮೊಂದಿಗೆ ನಾಯಿಗಳಿವೆ ಅಂತಂದರೆ ನಾಯಿಗಳನ್ನು ಕೂಡ ವಾಕ್ ಕರ್ಕೊಂಡು ಹೋಗೋಕ್ಕೆ ಎಲ್ಲ ಸಿಟಿಯಲ್ಲಿ ವರ್ಕರ್ಸ್ ಬಂದಿದ್ದಾರೆ. ಅದಕ್ಕೂ ಕೂಡ ಸ್ಟಾರ್ಟಪ್ ಬಂದಿವೆ. ಸೊ ನಿಮ್ಮ ಹತ್ರ ದುಡ್ಡಿದ್ದರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ನಿಮಗೆ ಸೊಲ್ಯೂಷನ್ ಸಿಗತ್ತೆ. ನಿಮ್ಮ ಹತ್ರ ದುಡ್ಡೇ ಇಲ್ಲಪ್ಪ ಅಂತಂದರೆ ನೀವು ನರಳಿ ಒಂದಲ್ಲ ಒಂದಿನ ಅನಾಥ ಶವ ಆಗ್ತೀರಾ, ಬೀದಿ ಹೆಣವಾಗ್ತೀರಾ ಅಷ್ಟೇ. ದುಡ್ಡಿದ್ರೇ ದುನಿಯಾ. ಅದಕ್ಕಾಗಿ ಈ ಎಲ್ಲ ಫಾಲ್ತು ಯೋಚನೆಗಳನ್ನು ಬಿಟ್ಟು ಕರೆಕ್ಟಾಗಿ ಕೆಲಸ ಮಾಡಿ, ಕರೆಕ್ಟಾಗಿ ಬಿಸ್ನೆಸ್ ಮಾಡಿ, ಸಾಕಷ್ಟು ದುಡ್ಡು ಮಾಡಿ. ನೀವು ಹೆಂಗೆ ದುಡ್ಡು ಮಾಡಬೇಕಪ್ಪ ಅಂತಂದರೆ ರತನ್ ಟಾಟಾರ್ ಥರ ದುಡ್ಡು ಮಾಡಬೇಕು. ಹೆಂಗೆ ಟಾಟಾರವರು 140 ದೇಶಗಳಲ್ಲಿ 148 ಕಂಪನಿಗಳನ್ನು ಬಿಲ್ಡ್ ಮಾಡಿದ್ರು, ಟಾಟಾ ಅನ್ನೋ ಒಂದು ಎಂಪೈರನ್ನೇ ಸೃಷ್ಟಿ ಮಾಡಿದ್ರು. ಅದೇ ರೀತಿ ನೀವು ಒಂದು ದೊಡ್ಡ ಸಾಮ್ರಾಜ್ಯವನ್ನು ಬಿಲ್ಡ್ ಮಾಡಿ, ದುಡೀರಿ, ಚೆನ್ನಾಗಿ ದುಡ್ಡು ಮಾಡಿ. ಸೊ ಟಾಟಾರವರು ಹಿಂಗೆ ಅಂತ ಅಳ್ತಾ ಕುಂತಿದ್ರೆ, ನಾನು ಮದುವೆ ಆಗಲಿಲ್ಲ ಅಂತಂದರೆ ನನಗೆ ಸೆಕ್ಸ್ ಎಲ್ಲಿಂದ ಸಿಗುತ್ತೆ, ಮದುವೆ ಆಗಲಿಲ್ಲ ಅಂತಂದರೆ ಅದೆಲ್ಲಿಂದ ಸಿಗುತ್ತೆ, ಮದುವೆ ಆಗಲಿಲ್ಲ ಅಂತಂದರೆ ನನಗೆ ಹೊಟ್ಟೆಗೆ ಯಾರು ಹಾಕ್ತಾರೆ, ಮದುವೆ ಆಗಲಿಲ್ಲ ಅಂತಂದರೆ ನಾನು ವಯಸ್ಸಾದಾಗ ಯಾರು ನೋಡ್ಕೊತಾರೆ ಅಂತ ಹಿಂಗೆ ಅಂತ ಕುಂತಿದ್ರೆ, ಬಿ ಅ ಮ್ಯಾನ್ ಡಿಯರ್ ಮ್ಯಾನ್, ಬಿ ಅ ಮ್ಯಾನ್. ಒಬ್ಬ ಅಸಲಿ ಪುರುಷನಾಗಿ, ಹೈ ವ್ಯಾಲ್ಯೂ ಪುರುಷನಾಗಿ. ಸೊ ನಿಮಗೆ ಮದುವೆ ಆಗಿಲ್ಲ ಅಂತಂದರೆ ನೀವೇನು ಸತ್ತೋಗಲ್ಲ. ಸೊ ಈ ಜಗತ್ತಿನಲ್ಲಿ ನಿಮ್ಮ ಹತ್ರ ದುಡ್ಡಿದೆಯಪ್ಪ ಅಂತಂದರೆ ಈ ಜಗತ್ತು ನಿಮ್ಮ ಕಾಳಜಿ ವಹಿಸುತ್ತೆ. ಸರಿನಾ? ರತನ್ ಟಾಟಾರವರನ್ನು ಐಡಿಯಲ್ ಆಗಿ ತೆಗೆದುಕೊಳ್ಳಿ ಮತ್ತು ಸಿಕ್ಕಾಪಟ್ಟೆ ದುಡ್ಡು ಮಾಡೋಕ್ಕೆ ಶುರು ಮಾಡಿ. ಮದುವೆ ಆದರೂ ಅಷ್ಟೇ, ಆಗದೇ ಇದ್ರೂ ಅಷ್ಟೇ, ಯಾವುದನ್ನು ಕೂಡ ಚೇಂಜ್ ಮಾಡೋಕ್ಕೆ ಹೋಗ್ಬಿಡಿ. ಜಸ್ಟ್ ಗೋ ವಿತ್ ದ ಫ್ಲೋ. ಒಂದು ವೇಳೆ ನೀವೇನಾದರೂ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು, ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ ಸ್ಕಿಲ್ಗಳನ್ನು, ವಿಡಿಯೋ ಎಡಿಟಿಂಗ್ ಸ್ಕಿಲ್ಗಳನ್ನು, ಲಾಗಿಂಗ್ ಸ್ಕಿಲ್ಗಳನ್ನು, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗನ್ನು ಕಲಿಯುವ ಆಸೆಯನ್ನು ಹೊಂದಿದ್ದರೆ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಮತ್ತು ನನ್ನ ಆನ್ಲೈನ್ ಕೋರ್ಸಸ್ಗಳಿಗೆ ಜಾಯ್ನ್ ಆಗಿ ಕೋರ್ಸಲ್ಲಿ ಮತ್ತೆ ಸಿಗುವೆ. ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿದೆಯಪ್ಪ ಅಂತಂದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.